ಶುಭ ಮುಹೂರ್ತದಂದೇ ಪಟ್ಟಕ್ಕೇರಲಿರುವ ಡಿಕೆ ಶಿವಕುಮಾರ್. ಆರಾಧ್ಯ ದೈವನ ಮುಹೂರ್ತದಂದೇ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ. ಶುಭ ಮುಹೂರ್ತದಂದೇ ಪಟ್ಟಕ್ಕೇರಲಿರುವ ಡಿಕೆ ಶಿವಕುಮಾರ್. ಆರಾಧ್ಯ ದೈವನ ಮುಹೂರ್ತದಂದೇ ಡಿಕೆಶಿ ಸಿಎಂ. ಜೂನ್ 3ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್. ಡಿಕೆಶಿ ಜಾತಕದ ಪ್ರಕಾರ ಜೂನ್ 3 ಶುಭ ಮುಹೂರ್ತ. ಡಿಕೆಶಿ ಆರಾಧ್ಯ ದೈವ ಅಜ್ಜಯ್ಯನ ಪೀಠ ಕೊಟ್ಟಿರೋ ಮುಹೂರ್ತ. ಜೂನ್ 3ರಂದು ರಾಜ್ಯದ ನೂತನ ಸಿಎಂ ಆಗಲಿರುವ ಡಿಕೆ ಶಿವಕುಮಾರ್. ಶುಭ ಮುಹೂರ್ತದಂದೇ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕೇರಲಿದ್ದಾರೆ. ಆರಾಧ್ಯ ದೈವನ ಮುಹೂರ್ತದಂದೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಜೂನ್ 3ಕ್ಕೆ ಪ್ರಮಾಣ ವಚನ ಫಿಕ್ಸ್. ಇನ್ನು ಡಿಕೆಶಿ ಆರಾಧ್ಯ ದೈವ ಅಜ್ಜಯ್ಯ. ಸದ್ಯಕ್ಕೆ ಅಜ್ಜಯ್ಯನ ಪೀಠ ಕೊಟ್ಟಿರುವಂತಹ ಮುಹೂರ್ತದಂತೆ ಜೂನ್ 3 ಅಂದರೆ ಬುಧವಾರ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ಪ್ರಮಾಣ ವಚನವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಲಿದ್ದಾರೆ. ಏಕೆಂತಂದ್ರೆ ಬಹಳ ಒಂದು ಬಿಲೀವ್ ಮಾಡುವಂತಹ ದೇವರು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನನ್ನ ಬಹಳ ಬಿಲೀವ್ ಮಾಡ್ತಾರೆ. ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಮೊದಲು ಅವರು ಮೊರೆ ಹೋಗೋದು ಅಜ್ಜಯ್ಯನಿಗೆ. ಜೊತೆಗೆ ತಮ್ಮ ಜೀವನದಲ್ಲಿ ಏನೇ ಒಂದು ಸವಾಲು ಬಂದರೂ ಅದರ ಜೊತೆಗೆ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಂದ್ರೂ ಕೂಡ ಅಜ್ಜಯ್ಯನ ಬಳಿ ಹೋಗಿ ತಮ್ಮ ಬೇಡಿಕೆಗಳನ್ನ ಅಜ್ಜಯ್ಯನ ಮುಂದೆ ಇಡಿಸ್ತಾರೆ. ಈ ಒಂದು ಪ್ರಮಾಣ ವಚನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಯಾವ ಮುಹೂರ್ತದಲ್ಲಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಕು, ನಾನು ಒಂದು ಉತ್ತಮವಾದಂಥ ಮುಹೂರ್ತದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಮಾತ್ರ ಸದ್ಯಕ್ಕೆ ನನ್ನ ಒಂದು ಜಾತಕದ ಪ್ರಕಾರ ಎಲ್ಲವೂ ಕೂಡ ಶುಭ ಆಗತ್ತೆ ಅಂತ ಕೆಲವೊಂದಿಷ್ಟು ಬೇಡಿಕೆಯನ್ನು ಅಜ್ಜಯ್ಯನ ಮುಂದೆ ಇಟ್ಟಿದ್ರು. ಸದ್ಯಕ್ಕೆ ಅಜ್ಜಯ್ಯ ಕೊಟ್ಟಿರುವಂತಹ ಮುಹೂರ್ತದಂತೆ ಡಿಕೆಶಿ ಜಾತಕದ ಪ್ರಕಾರವೂ ಕೂಡ ಜೂನ್ 3 ಶುಭ ಮುಹೂರ್ತ ಅಂತ ಕೂಡ ಹೇಳಲಾಗಿದೆ. ಈ ಒಂದು 3ನೇ ತಾರೀಕು ಅಂದರೆ ಬುಧವಾರ ಪ್ರಮಾಣ ವಚನ ಕಾರ್ಯಕ್ರಮ ಇರುತ್ತೆ. ಇನ್ನು ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಜೂನ್ 3ರಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇನ್ನು 3ನೇ ತಾರೀಕಿನಿಂದ ಡಿಕೆ ಶಿವಕುಮಾರ್ ಅವರ ಯುಗ ಆರಂಭ ಆಗುತ್ತೆ. ಸಾಕಷ್ಟು ಕಸರತ್ತುಗಳನ್ನು ಮಾಡಿದ್ರು. ಬಹಳ ಈ ಒಂದು ಸಿಎಂ ಪಟ್ಟಕ್ಕಾಗಿ ಬಹಳ ಒಂದು ಸವಾಲುಗಳನ್ನು ಕೂಡ ಫೇಸ್ ಮಾಡಬೇಕಾಗಿತ್ತು. ಶತಾಯ ಗತಾಯ ನಾನು ಸಿಎಂ ಆಗಿಯೇ ಸಿದ್ಧಾಂತ ಕೂಡ ಹೇಳ್ತಾ ಇದ್ರು. ಸದ್ಯಕ್ಕೆ ಅವರ ಆಸೆಯಂತೆ ಈಗ ಸಿಎಂ ಆಗ್ತಾ ಇದ್ದಾರೆ. ಕ್ಷಣಗಣನೆ ಕೂಡ ಶುರುವಾಗಿದೆ ಸಿಎಂ ಆಗಲಿಕ್ಕೆ. ಇವತ್ತು CLP ಮೀಟಿಂಗ್ ಕೂಡ ಇದೆ. ಈ ಒಂದು CLP ಮೀಟಿಂಗ್ನಲ್ಲಿ ಲೀಡರ್ ಬಗ್ಗೆ ಘೋಷಣೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಶುಭ ಮುಹೂರ್ತದೊಂದೇ ಈಗ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕೇರಲಿದ್ದಾರೆ. ಆರಾಧ್ಯ ದೈವನ ಮುಹೂರ್ತದಂತೆ ಡಿಕೆಶಿ ಸಿಎಂ ಆಗಲಿದ್ದಾರೆ. ಜೂನ್ 3ರಂದು ಸಂಜೆ 5:15ಕ್ಕೆ ಡಿಕೆಶಿ ಪ್ರಮಾಣ ವಚನ. ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಡಿಕೆ ಶಿವಕುಮಾರ್ ಆಪ್ತ ಜ್ಯೋತಿಷಿ BP ಆರಾಧ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಸಮಯ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿ BP ಆರಾಧ್ಯ ಸದ್ಯಕ್ಕೆ ಇದು ಒಳ್ಳೆಯ ಸಮಯ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಜೂನ್ 3ನೇ ತಾರೀಕು ಸಂಜೆ 5:15ಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಈ ಒಂದು ಪ್ರಮಾಣ ವಚನಕ್ಕೆ ಆಲ್ರೆಡಿ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ರಾಜಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿ BP ಆರಾಧ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಸಮಯ ಅಂತ ಕೂಡ ಜ್ಯೋತಿಷಿ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅಜ್ಜಯ್ಯ ಕೊಟ್ಟಿರುವಂಥ ಒಂದು ಮುಹೂರ್ತ ಆಗಿರೋದ್ರಿಂದ ಅಂದೇ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಬಹಳ ಮುಖ್ಯವಾಗಿ ಕೇವಲ ಡಿಕೆ ಶಿವಕುಮಾರ್ ಅವರು ಮಾತ್ರ ಈ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಜೊತೆ ಇನ್ನು ಕೆಲವೊಂದಿಷ್ಟು ಶಾಸಕರು ಸಚಿವರಾಗಿಯೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಇನ್ನು ಡಿಕೆ ಕ್ಯಾಬಿನೆಟ್ ಅನ್ನ ಸೇರಲಿದ್ದಾರೆ. ಮುಖ್ಯವಾಗಿ 10 ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ನೂತನ ಸಿಎಂ ಆಗಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಸಚಿವರಾಗಿ ಪರಮೇಶ್ವರ್, KJ ಜಾರ್ಜ್, ಪ್ರಿಯಾಂಕ್ ಖರ್ಗೆ ಆಗಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಹೀಗೆ ಬಹಳ ಒಂದು ಘಟಾನುಘಟಿ ನಾಯಕರು ಕೂಡ ಡಿಕೆ ಸಂಪುಟವನ್ನು ಸೇರಲಿದ್ದಾರೆ. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ತಮ್ಮ ಯುಗವನ್ನು ಆರಂಭ ಮಾಡಲಿಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ
ಸರ್ಕಾರದಿಂದ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಒಂದು CLP ಸಭೆ ಏನಿದೆ, ಈ ಒಂದು ಸಭೆಯಲ್ಲಿ ಘಟಾನುಘಟಿಗಳು ಕೂಡ ಅಂದರೆ ವರಿಷ್ಠರು ಈಗ ಆಗಮಿಸಿದ್ದಾರೆ. 4 ಗಂಟೆಗೆ ಒಂದು CLP ಸಭೆ ನಡೆಯುತ್ತೆ. ಈ ಒಂದು CLP ಸಭೆಗೂ ಮುನ್ನ ಆಲ್ರೆಡಿ ಇನ್ನೊಂದು ಸಭೆ ಕೂಡ ನಡೀತಾ ಇದೆ ಶಾಂಗ್ರಿಲಾ ಹೋಟೆಲ್ನಲ್ಲಿ. ಸದ್ಯಕ್ಕೆ ಈ ಒಂದು CLP ಸಭೆಯಲ್ಲಿ ಅಧಿಕೃತವಾಗಿ ವರಿಷ್ಠರು ಅನೌನ್ಸ್ ಮಾಡ್ತಾರೆ CM ಯಾರು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ. DK ಶಿವಕುಮಾರ್ ಅವರ ಹೆಸರನ್ನ ಸಿದ್ದರಾಮಯ್ಯ ಅವರೇ ಘೋಷಿಸುವ ಸಾಧ್ಯತೆಗಳು ಕೂಡ ಇದ್ದಾವೆ ಈ ಒಂದು CLP ಸಭೆಯಲ್ಲಿ.